ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ, ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ನಬೇಕು. ಮೌಂಟೇಶನ್ ಅನ್ನಬೇಕಾದ್ರೆ ಅದರದ್ದೇ ಆದಂಥ ಕೆಲವೊಂದಷ್ಟು ಪಾಲಿಸಿ ಇದೆ, ಕ್ರೈಟೇರಿಯಾ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಆಗಬೇಕು. 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್, ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದರ ಮೇಲ್ಗಡೆ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಆದರೆ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ವಿದೌಟ್ ಮೌಂಟೇಶನ್ನಿಂದ ನೀವು ಈಸಿಯಾಗಿ ಆರಾಮಾಗಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೂಲಕನೇ ವಿದೌಟ್ ಮೌಂಟೇಶನ್ ಅಂದರೆ ಮೌಂಟೇಶನ್ ಆನ್ ಇಲ್ಲ ಅಂದ್ರೆ ಕೂಡ ನೀವು ಈಸಿಯಾಗಿ ದುಡ್ಡು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ತುಂಬ ಸಿಂಪಲ್. 5 ಸ್ಟೆಪ್ ಇದೆ. ಈ 5 ಸ್ಟೆಪ್ ಮೂಲಕ ನೀವು ವಿದೌಟ್ ಮೌಂಟೇಶನ್, ಯಾವುದೇ ರೀತಿ ಮೌಂಟೇಶನ್ ಆನ್ ಇಲ್ಲದೆ ಕೂಡ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಿಂದ ನೀವು ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಅಷ್ಟೋ ನಿಮ್ಮ ಪಾಕೆಟ್ ಮನಿ ಖರ್ಚಿಗೆ, ಯಾಕಂದರೆ ನಾವು ಇಂಟರ್ನೆಟ್ ಹಾಕ್ಸ್ಬೇಕು, ಮೊಬೈಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅದರದ್ದೇ ಅಂತ ಸ್ವಲ್ಪ ಖರ್ಚು ಅನ್ನೋದು ಇರುತ್ತೆ. ಮನೆಯಲ್ಲಿ ಭಯಬಿಟ್ಟು ಕೇಳೋಕ್ಕಾಗಲ್ಲ. ಏನೋಳು ತುಂಬ ಸಿಂಪಲ್. ಇದ್ರ ಮೂಲಕ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿಲ್ಲ, ಯೂಟ್ಯೂಬ್ ಮೌಂಟೇಶನ್ ಆನ್ ಅಂದರೆ ಜಸ್ಟ್ ಒಂದೇ ದಾರಿ ಇದೆ ನೀವು ಅರ್ನಿಂಗ್ ಮಾಡೋಕ್ಕೋದಕ್ಕೆ. ಆದರೆ ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಆನ್ ಇಲ್ಲ ಅಂದರೂ ಕೂಡ ನಿಮಗೆ ಸಾವಿರಾರು ದಾರಿಗಳಿದೆ, ಹಲವಾರು ದಾರಿ ಇದೆ, ಹಲವಾರು ಸ್ಟೆಪ್ ಇದೆ. ಅದ್ರ ಮೂಲಕ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಪೇಮೆಂಟ್ ಬರೋದು ಇಷ್ಟು, ಆದರೆ ಇದರಿಂದ ಇಷ್ಟು ಅರ್ನ್ ಮಾಡ್ಬೋದು. ಅದು ಯಾವ ಒಂದು ವಿದೌಟ್ ಮೌಂಟೇಶನ್ ನೋಡುವಂಥದ್ದು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೇಳ್ಬಿಡ್ತೀನಿ, ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇಲ್ಲ ಅಂದರೂ ಕೂಡ ನೀವು ಕೂಡ ದುಡ್ಡು ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನೀವು ದುಡ್ಡು ಮಾಡಲೇಬೇಕಂತಲೇ ಹೇಳಿದ್ರೆ ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ಟ್ ಮಾಡ್ತಾರೆ ಪ್ಲೀಸ್ ಕಲ್ಸನ್ನು ಬಯಸಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಟನ್ ಟನ್ನತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕ್ರೆ, ಈಗ ಟೈಮಿಂಗ್ ಬಂದ್ಬಿಟ್ಟು 12:41 ಆಗಿದೆ. ಸುಮಾರು 12:41ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಮಾರ್ನಿಂಗ್ ಒಬ್ರದ್ದು ಮದುವೆ ಇದೆ ನಮ್ಮ ಊರಲ್ಲಿ, ಸೌಂಡ್ ಜಾಸ್ತಿ ಆಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆಗವೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನು ತುಂಬ ಸಿಂಪಲ್. ಈಗ ನಮಗೆ ಮೊದಲು ಈಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿದೌಟ್ ಮೌಂಟೇಶನಿಂದ ಯಾವ ರೀತಿ ನಾವು ಅರ್ನ್ ಮಾಡೋದು, ಮೌಂಟೇಶನ್ ಆನ್ ಇಲ್ಲ ಅಂದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಯಾವ ರೀತಿ ದುಡ್ಡು ಮಾಡೋದು, ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆದರೆ ನಿಮಗೆ ಅರ್ನಿಂಗ್ ಮಾಡೋದಕ್ಕೆ 2 ಸ್ಟೆಪ್ ಸಿಗುತ್ತೆ, 2 ದಾರಿಗಳು ಸಿಗುತ್ತೆ. ಯಾವುದಂದ್ರೆ, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಕ್ರೈಟೇರಿಯಾ ಏನಿದೆಯಲ್ಲ ಅದು ಕಂಪ್ಲೀಟ್ ಆಯಿತು. ಅದರಲ್ಲಿ ಮೊದಲನೇ ಸ್ಟೆಪ್ ಆಯಿತು ನೋಡಿ. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಈಗ ನೀವು ನನ್ನ ವೀಡಿಯೋ ನೋಡ್ತೀರಾ, ನನ್ನ ವೀಡಿಯೋ ನೋಡಿದ ತಕ್ಷಣ ನನ್ನೊಂದು ವೀಡಿಯೋ ಸ್ಟಾರ್ಟಿಂಗಿಗೆ ನಿಮಗೊಂದು ಯಾಡ್ಸ್ ಅನ್ನೋದು ಬಂದಿರುತ್ತೆ. ಆ ಯಾಡ್ಸ್ ನೋಡೋ ಮೂಲಕ ನಮಗೆ ದುಡ್ಡು ಅನ್ನೋದು ಬರುತ್ತೆ. ಇದು ಮೌಂಟೇಶನ್ ಆನ್ ಆದರೆ ನಮಗೆ ಗೂಗಲ್ ಆ್ಯಡ್ಸೆಸ್ನಿಂದ ನಮಗೆ ದುಡ್ಡು ಬರುತ್ತೆ. ಇದು ಮೇನ್ ಪಾಯಿಂಟ್. ಇದ್ರ ಜೊತೆಗೆ ಈ ಲೈವ್ ಸ್ಟ್ರೀಮು, ಸೂಪರ್ ಚಾಟು, ಈ ಗಿಫ್ಟ್ ಆಪ್ಷನ್ ಕೆಲವೊಂದಷ್ಟು ಇನ್ನೂ ಸಿಗುತ್ತೆ, ಸೂಪರ್ ಸ್ಟಿಕ್ಕರು, ಈ ರೀತಿ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ. ಅದ್ರ ಮೂಲಕ ನಾವು ದುಡ್ಡು ಮಾಡ್ಬೋದು. ಇದೆಲ್ಲ ನಮಗೆ ಫೀಚರ್ಸ್ ಸಿಗಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ಬೋದು. ಅಂದರೆ ಮೌಂಟೇಶನ್ ಆನ್ ಆಗಬೇಕು. ಮೌಂಟೇಶನ್ ಆನ್ ಆದಾಗ ಮಾತ್ರ ನಮಗೆ ಈ ಪ್ರತಿಯೊಂದು ಸೂಪರ್ ಚಾಟ್ ಆಗಿರೋ ಪ್ರತಿಯೊಂದು ಫೀಚರ್ಸ್ ಸಿಗುತ್ತೆ. ಇದರಿಂದ ನಾವು ಅರ್ನ್ ಮಾಡ್ಬೋದು. ಇದು ಮೊದಲನೇ ಸ್ಟೆಪ್. ಅಂದರೆ ಈ ಸ್ಟೆಪ್ ನಾವು ಮಾಡಲೇಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಇರಲೇಬೇಕು, ಆವಾಗ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಇದು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಏನಿದೆಲ್ಲ ಇದರಲ್ಲಿ, ಇದು ಕೂಡ ಮೌಂಟೇಶನ್ ಆನ್ ಆಗಿರಬೇಕು. ಅದೇನಪ್ಪ, ಈ ಸೆಕೆಂಡ್ ಸ್ಟೆಪ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10,000 ಫಾಲೋ ಅಂದರೆ 10,000 ಸಬ್ಸ್ಕ್ರೈಬರ್ಸ್ ಇರಬೇಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಆವಾಗ ಈ ಸ್ಟೆಪ್ನಿಂದ ನೀವು ಅರ್ನ್ ಮಾಡ್ಬೋದು. ಆ ಸ್ಟೆಪ್ ಯಾವುದಂದ್ರೆ ಶಾಪಿ ಅಂತ ಬಂದ್ಬಿಟ್ಟು, ಅಂದರೆ ಟ್ಯಾಗ್ ಪ್ರಾಡಕ್ಟ್. ಅಂದರೆ ಪ್ರಾಡಕ್ಟ್, ಈಗ ನೀವು ನನ್ನ ವಿಡಿಯೋ ನೋಡ್ತಾರೆ, ನನ್ನ ವಿಡಿಯೋ ಸೈಡ್ ಒಂದು ಟ್ಯಾಗ್ ಪ್ರಾಡಕ್ಟ್ ಅಂತ ಬರುತ್ತೆ. ಅದು ಜಸ್ಟ್ ಪ್ರಾಡಕ್ಟ್ ಟ್ಯಾಗ್ ಮಾಡೋದು. ಆ ಪ್ರಾಡಕ್ಟ್ ಟ್ಯಾಗ್ ಮಾಡೋದು ಏನಂತೆ, ಆ ಪ್ರಾಡಕ್ಟ್ ನೀವು ಏನಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡಿದ್ರೆ ಆ ಲಿಂಕ್ ಮೇಲೆ, ಅಂದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಪ್ರಾಡಕ್ಟ್ದು, ಅದು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಏನಾದರೂ ಆ ಪ್ರಾಡಕ್ಟ್ ನೀವು ಏನಾದರೂ ಖರೀದಿ ಮಾಡಿದರೆ ಅದರಿಂದ ನನಗೆ ಕಮಿಷನ್ ಸಿಗುತ್ತೆ. 4% 2%, 3% ಈ ರೀತಿ ಕಮಿಷನ್ ಸಿಗುತ್ತೆ. ಇದರಿಂದ ಕೂಡ ಅರ್ನ್ ಮಾಡ್ಬೇಕು. ಅಂದರೆ ಇದರಿಂದ ಕೂಡ ನೀವು ಅರ್ನ್ ಮಾಡ್ಬೋದು. ಆದರೆ ಈ ಒಂದು ಫೀಚರ್ಸ್, ಶಾಪಿ ಅನ್ನೋ ಫೀಚರ್ಸ್ ನಿಮ್ಗೆ ಸಿಗ್ಬೇಕಾದ್ರೆ ಮ್ಯಾಕ್ಸಿಮಮ್ 10,000 ಫಾಲೋವರ್ಸ್ ಇರಬೇಕು. 10 ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್, 10,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಅದರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿರಬೇಕು. ಆವಾಗ ನಿಮಗೆ ಈ ಫೀಚರ್ಸ್ ಸಿಗುತ್ತೆ. ಇವು 2 ಏನು ಸ್ಟೆಪ್ ಇದೆ, ಈ 2 ಸ್ಟೆಪ್ ನಿಮಗೆ ಸಿಗಬೇಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆದರೆ ಮಾತ್ರ ನೀವು ಅರ್ನ್ ಮಾಡ್ಬೋದು. ಆದರೆ ಇವಾಗ ನಾನು ನಿಮಗೆ ಹೇಳ್ತೀನಿ, ವಿದೌಟ್ ಮೌಂಟೇಶನ್ ಯಾವುದೇ ರೀತಿ ಮೌಂಟೇಶನ್ ಆಗೋ ಅವಶ್ಯಕತೆನೇ ಬೇಡ. ನಿಮಗೆ ಹತ್ತಿರ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ ಅಂದರೂ ಕೂಡ ನೀವು ದುಡ್ಡು ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಈಗ ಹೇಳ್ತೀನಿ. ಈಗ ನಾನು ನಿಮಗೆ 2 ಸ್ಟೆಪ್ ಇದೆ, ನಾವು 2 ಸ್ಟೆಪ್ ಮೌಂಟೇಶನ್ ಆನ್ ಆದರೆ ನಂತರ ನೀವು ಮಾಡೋದು. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲದೆ ಕೂಡ ನೀವು ಅರ್ನ್ ಮಾಡ್ಬೋದು. ಅದು ಯಾವ ಸ್ಟೆಪ್ ಹೇಳ್ತೀನಿ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮೌಂಟೇಶನ್ ಆನ್ ಆಗಿಲ್ಲ ಅಂದರೂ ಕೂಡ ದುಡ್ಡು ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಸ್ಪಾನ್ಸರ್ ಅಂತ ಬಂದ್ಬಿಟ್ಟು. ಸ್ಪಾನ್ಸರ್ ಅಂದ ತಕ್ಷಣ ನೀವು ಅನ್ಬೋದು ಈ ಅರ್ನಿಂಗ್ ಅಪ್ಲಿಕೇಶನ್ ಆ ರೀತಿ ಅಲ್ಲ, ಹೇಳೋದು ಕೇಳಿ. ಸ್ಪಾನ್ಸರಲ್ಲಿ ಹಲವಾರು ರೀತಿ ಸ್ಪಾನ್ಸರ್ ಮಾಡ್ಬೋದು. ಈ ಕೆಲವೊಂದಷ್ಟು ಅಪ್ಲಿಕೇಶನ್ ರಿವ್ಯೂ ಮಾಡ್ಬೋದು.
ಈ ರೀತಿ ಸ್ಪಾನ್ಸರ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೇಕು. ಈ ಸ್ಪಾನ್ಸರ್ ಮಾಡ್ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇರಬೇಕು, ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರ್ಬೇಕಂತ ಅದಕ್ಕೇನು ಕಂಡೀಷನ್ ಇಲ್ಲ. ಜಸ್ಟ್ ನೀವು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಎಕ್ಸ್ಪ್ಲೇನ್ ಮಾಡೋದು ಜನರಿಗೆ ಇಷ್ಟ ಆದರೆ ಸಾಕು, ಇದ್ರ ಮೂಲಕ ಕೂಡ ಅರ್ನ್ ಮಾಡೋದು. ಈ ಯೂಟ್ಯೂಬ್ನಲ್ಲಿ ಬರೋದು ನಾನು ನಿಮಗೆ ಎಲ್ಲರಿಗೆ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ತೀನಿ. ಯೂಟ್ಯೂಬ್ನಲ್ಲಿ ಬರೋದು ದುಡ್ಡು ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು 100 ರೂಪಾಯಿ ಬರುತ್ತೆ. ನಾನು ಎಕ್ಸಾಂಪಲ್ ಆಗಿರ್ತೀನಿ, 100 ರೂಪಾಯಿ ಅಮೌಂಟ್ ಬರುತ್ತೆ. ಅದೇ ಈ ಸ್ಪಾನ್ಸರ್ನಲ್ಲಿ ಜಸ್ಟ್ ಆ 100 ರೂಪಾಯಿ ಜಾಗದಲ್ಲಿ 5,000 ಕೂಡ ಅಮೌಂಟ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಡಿಫ್ರೆಂಟು? 5% ಡಿಫ್ರೆಂಟ್ ಆಯಿತು. ಅದಕ್ಕೋಸ್ಕರ ಹೇಳ್ಬೇಕಾದ್ರೆ ನೀವು ಸ್ಪಾನ್ಸರ್ ಅಂತ ಆಗಿರೋ ಅನ್ಬೋದು ಬ್ರದರ್. ಸ್ಪಾನ್ಸರ್ ಅಂದರೆ ನಮಗೆ ಯಾವ ರೀತಿ ಸ್ಪಾನ್ಸರ್ ಸಿಗುತ್ತೆ? ಮೇನ್ ಇಂಪಾರ್ಟೆಂಟ್ ಅಂತ ಸ್ಪಾನ್ಸರನ್ನು ತುಂಬ ಹಲವಾರು ಸ್ಪಾನ್ಸರ್ ಮಾಡ್ಬೋದು. ಈ ನಿಮ್ಮ ಪ್ರಾಡಕ್ಟ್ ಸ್ಪಾನ್ಸರ್ ಮಾಡ್ಬೋದು, ಅಪ್ಲಿಕೇಶನ್ ರಿವ್ಯೂ ಮಾಡ್ಬೋದು, ಮತ್ತು ಈ ಬಟ್ಟೆ ಅಂಗಡಿ ಯಾವ ಕೆಲವೊಂದಷ್ಟು ಆಫ್ಲೈನಲ್ಲಿ ನೀವು ಎಲ್ಲ ಏನು ಮಾಡ್ಬೋದನ್ನೆಲ್ಲ ಸ್ಪಾನ್ಸರ್ ಮಾಡ್ಬೋದು. ಈ ಸ್ಪಾನ್ಸರ್ ಮಾಡೋದನ್ನ ಇದರಿಂದ ಕೂಡ ಅರ್ನ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ನಾನು ನಿಮಗೆ ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗೋ ಅವಶ್ಯಕತೆ ಇಲ್ಲ. ಮಾನಿಟೇಷನ್ ಆನ್ ಇಲ್ಲ ಅಂದರೂ ಕೂಡ ನೀವು ಮಾಡ್ಕೊಳ್ಬೋದು. ಇದಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇರಲೇಬೇಕಂತೇನು ಕಂಡೀಷನ್ ಇಲ್ಲ. ಇದು ಮೊದಲನೇ ಸ್ಟೆಪ್ ವಿದೌಟ್ ಮಾನಿಟೇಷನ್. ಸ್ಪಾನ್ಸರ್ಶಿಪ್ ಅಂದರೆ ಯಾವ ರೀತಿ ಅಂದರೆ ಹೇಳಿದ್ನಲ್ಲ, ಈ ಕೆಲವೊಂದಷ್ಟು ಬ್ರ್ಯಾಂಡ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲ ಅದಕ್ಕೆ ಸಪ್ರೇಟಿಗೆ ಏನಂದರೆ ಅದ್ರ ಬಗ್ಗೆ ಸಪ್ರೇಟಿಗೆ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಸ್ಪಾನ್ಸರ್ಶಿಪ್ ಪಡ್ಕೊಳ್ಳೋದು ಏನು ಅದ್ರ ಬಗ್ಗೆ ನೀವು ಕೇಳಿದ್ರೆ ಈ ವಿಡಿಯೋ ತೆಗೆದು ಜಾಸ್ತಿ ಕಮೆಂಟಿಗೆ ಅದ್ರ ಬಗ್ಗೆ ಸಪ್ರೇಟಿಗೆ ಒಂದು ವಿಡಿಯೋ ಮಾಡ್ತೀನಿ. ಈಗಲೇ ಆಲ್ಮೋಸ್ಟ್ ಮಾಡಿದ್ದೀನಿ, ಮತ್ತೊಂದು ವಿಡಿಯೋ ಮಾಡೋಣ ನಿಮಗೋಸ್ಕರ. ಇದನ್ನು ಕೇಳಿದರೆ ಮಾಡೋಣ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಅಂದರೆ ವಿದೌಟ್ ಮಾನಿಟೇಷನ್. ಅಂದರೆ ನೀವೇನು ಮಾಡೋದು, ಈ ಕೆಲವೊಂದಷ್ಟು ಸ್ಪಾನ್ಸರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ ನೀವೇ ಸ್ಪಾನ್ಸರ್ ಮಾಡಿ ಅದರಿಂದ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಬ್ರ್ಯಾಂಡ್ ಕೊಡುತ್ತೆ. ಯೂಟ್ಯೂಬ್ನಿಂದ ನಿಮಗೆ ದುಡ್ಡು ಬರೋಲ್ಲ, ಅದ್ರ ಬಟ್ ಬ್ರ್ಯಾಂಡ್ ಕೊಡುತ್ತೆ. ಆ ಸ್ಪಾನ್ಸರ್ ಓನರ್ ಯಾರಿದ್ದಾರೆ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಇದು ಯಾವುದೇ ರೀತಿ ವಿದೌಟ್ ಮಾನಿಟೇಷನ್. ಇದು ಮೊದಲು ಅಂದ್ಬಿಟ್ಟು. ಇನ್ನು ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ ಅಪ್ಲೇಟ್ ಮಾರ್ಕೆಟಿಂಗ್ ಅಂತ ಬಂದುಬಿಟ್ಟು. ಅಪ್ಲೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗಬೇಕು. ಇಮೇಜನ್ ಅಪ್ಲೇಟಿಂಗ್ ಮಾರ್ಕೆಟಿಂಗ್. ನೀವೇನು ನೋಡ್ಕೊಂಡು ಇಮೇಜನ್ ಅಪ್ಲೇಟಿಂಗ್ ಮಾರ್ಕೆಟಿಂಗ್ ಅನ್ನೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಮೊದಲು ಬಿಟ್ಟು ವೀಡಿಯೋ ಮೇಲ್ಗಡೆ ಹಾಕಿರ್ತೀನಿ, ಆ ವಿಡಿಯೋ ನೋಡಿ ತಕ್ಷಣ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಏನಾಗುತ್ತೆ ಅಂದರೆ ನೀವು ಏನು ಮಾಡೋದು, ಈ ಕೆಲವೊಂದಷ್ಟು ಪ್ರಾಡಕ್ಟ್ ಈಗ ಕೆಲವೊಂದಷ್ಟು ನೀವು ಆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ತೀರಾ. ಈ ಒಂದು ಮೊಬೈಲ್ ಬೆಸ್ಟ್ ಇದೆ ನಾ ಹೇಳ್ತೀನಿ ಎಕ್ಸಾಂಪಲ್, ಈ ಐಫೋನ್ ಬೆಸ್ಟ್ ಇದೆ, ಈ ಐಫೋನ್ ನಿಮಗೆ ಬೇಕಾದ್ರೆ ವಿಡಿಯೋ ಲಿಂಕ್ ಆಗಿರ್ತೀನಿ, ಖರೀದಿ ಮಾಡಿ. ಶಾಪಿ ಬೇರೆ ಇದು ಬೇರೆ, ನಾನು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಖರೀದಿ ಮಾಡಿ ಅಂತ ನೀವು ಕೊಟ್ಟು ಬಿಡ್ತಾರೆ, ಆ ಲಿಂಕ್ ಹಾಕಿ ಬಿಡ್ತಾರೆ. ಆ ಜಸ್ಟ್ ಆ ಲಿಂಕ್ ಏನಂದ್ರೆ ಈ ಅಪ್ಲೇಟ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು ಅದರಿಂದ ನೀವು ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಈ ಪ್ರಾಡಕ್ಟ್ ಅಪ್ಲೇಟ್ ಮಾರ್ಕೆಟಿಂಗ್ ನಿಮ್ಮ ಒಂದು ಲಿಂಕ್ ಹಾಕಿರ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರಾದರೂ ಪರ್ಚೇಸ್ ಅಂದರೆ ಯಾರಾದರೂ ಖರೀದಿ ಮಾಡಿದ್ರೆ ಅದರಿಂದ ನಿಮಗೆ ಜಾಸ್ತಿ ದುಡ್ಡು ಸಿಗುತ್ತೆ, ಜಾಸ್ತಿ ದುಡ್ಡು ಬರುತ್ತೆ, ನಿಮಗೆ ಕಮಿಷನ್ ಸಿಗುತ್ತೆ. ಶಾಪಿ ಅಂತ ಹೇಳಿದ್ರೆ ಅದು ಮಾನಿಟೇಷನ್ ಆನ್ ಆದ ನಂತರ ಸಿಗುತ್ತೆ. ಅದ್ರ ಬಟ್ ಇದು ಅಪ್ಲೇಟ್ ಮಾರ್ಕೆಟ್ ನೀವು ಖುದ್ದಾಗಿ ನೀವೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೋಬೇಕು. ಇದರಿಂದ ನೀವು ಯಾವುದೇ ಪ್ರಾಡಕ್ಟ್ ಟ್ಯಾಗ್ ಮಾಡಿ, ಯಾವುದೋ ಒಂದು ಪ್ರಾಡಕ್ಟ್ ನೀವು ಅದ್ರ ಬಗ್ಗೆ ವಿಡಿಯೋ ಮಾಡಿ, ರಿವ್ಯೂ ಮಾಡಿ, ಅವರಿಗೆ ಅದ್ರ ಮೇಲೆ ಏನಾದರೂ ಇಂಟ್ರೆಸ್ಟಾಗಿ ಇಷ್ಟಪಟ್ಟು ಏನಾದರೂ ಖರೀದಿ ಮಾಡಿದ್ರೆ ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಸೆಕೆಂಡ್ ಮಾಡ್ಬಿಟ್ಟು ಸ್ಟೆಪ್ ವಿದೌಟ್ ಮಾನಿಟೇಷನ್. ಇದಕ್ಕೆ ಯಾವುದೇ ರೀತಿ ಮಾನಿಟೇಷನ್ ಆನ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡೋದು, ಈ ರೀತಿ ನೀವು ವಿಡಿಯೋ ಮಾಡಿ ಮಾಡ್ಕೊಳ್ಬೋದು. ಇದು ವಿದೌಟ್ ಮಾನಿಟೇಷನ್ ಅರ್ನ್ ಮಾಡ್ಬೋದು, ದುಡ್ಡು ಆರಾಮಾಗಿ ಮಾಡ್ಬೋದು. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮೂರನೇ ಸ್ಟೆಪ್ ವಿದೌಟ್ ಮಾನಿಟೇಷನ್ ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲು. ಈಗ ನಿಮಗೆ ಎಲ್ಲ ಗೊತ್ತಿದೆ, ಎಲ್ಲ ಅಂದರೆ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಚಾನೆಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ತಮ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಎಲ್ಲ ನಿಮಗೆ ಟೋಟಲಾಗಿ ಗೊತ್ತಿದೆ. ಅದೇ ಒಂದು ಸ್ಕಿಲ್ ಯೂಸ್ ಮಾಡಿ ನೀವು ದುಡ್ಡು ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದರೆ ನಿಮಗೆ ಗೊತ್ತಿದ್ದಂಥ ಸ್ಕಿಲ್ ಎಲ್ಲ ಏನು ಮಾಡಬೇಕು, ನೀವು ಒಂದು ಟೆಕ್ಸ್ಟ್ ಬುಕ್ ಮೂಲಕ ಮಾಡಿ ಒಂದು ನೋಟ್ಸ್ ಮಾಡಬೇಕು, ಅಂದರೆ ಒಂದು ಕೋರ್ಸ್ ಮಾಡಬೇಕು. ತಮ್ನೇಲ್ ಕೋರ್ಸು, ಯೂಟ್ಯೂಬ್ ಕೋರ್ಸು, ಎಡಿಟಿಂಗ್ ಕೋರ್ಸ್ ಅಂತ ಈ ರೀತಿ ಒಂದು ಕೋರ್ಸ್ ಮಾಡಬೇಕು. ಆ ಕೋರ್ಸ್ ತಕ್ಕಂತೆ ಏನು ಮಾಡಬೇಕು, ಪ್ರೈಸ್ ಸೆಟ್ ಮಾಡಬೇಕು. ಅದನ್ನೇನು ಮಾಡೋದು, ನೀವು ಸೇಲ್ ಮಾಡಬೇಕು. ಈ ರೀತಿ ಕೂಡ ನೀವು ಅರ್ನ್ ಮಾಡ್ಬೋದು. ಕೋರ್ಸನ್ನು ಸೇಲ್ ಮಾಡಿ ನೀವು ಅರ್ನ್ ಮಾಡ್ಬೋದು, ದುಡ್ಡು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ನಿಮ್ಮ ಚಾನಲ್ ಒಂದು ಇದ್ದರೆ ಸಾಕು, ನೀವು ನಿಮ್ಮ ಪ್ರಾಡಕ್ಟ್ ನೀವೇ ಪ್ರಮೋಟ್ ಮಾಡಿ ಸಾಕು, ಇನ್ನೊಬ್ಬರಿಗೆ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡಿ ಕೂಡ ನೀವು ದುಡ್ಡು ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಈ ಕೋರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ನೀವು ಆ ಕೋರ್ಸ್ ಸೇಲ್ ಮಾಡಿದ್ರೆ ಅಂತ ಅವರಿಗೂ ಯೂಸ್ ಆಗುತ್ತೆ, ನಿಮಗೆ ದುಡ್ಡು ಸಿಗುತ್ತೆ. ಇದು ತುಂಬ ಬೆನಿಫಿಟ್ಸ್. ಇದಕ್ಕೆ ಚಾನಲ್ ಮಾನಿಟೇಷನ್ ಆನ್ ಇರಬೇಕಂತ ಏನಿಲ್ಲ. ವಿದೌಟ್ ಮಾನಿಟೇಷನ್ ಆನ್ ಇಲ್ಲ ಅಂದರೂ ಕೂಡ ನೀವು ಅರ್ನ್ ಮಾಡ್ಬೋದು. ಈ ರೀತಿ ಕೋರ್ಸ್ ಅನ್ನೋದು ನೀವೇನು ಮಾಡಿ ಒಂದು ಸೇಲ್ ಮಾಡಿ ಮಾಡ್ಬೋದು. ಈಗ ನಾನು ನಿಮಗೆ ಹೇಳಿಲ್ಲ ಇಷ್ಟು ಸ್ಟೆಪ್, ಇದನ್ನು ಬಿಟ್ಟು ತುಂಬ ಇದೆ, ಇನ್ನೂ ಹಲವಾರು ಹೇಳ್ತಾ ಹೋದರೆ ಟೈಮ್ ಸಾಲಲ್ಲ. ನೀವು ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇಲ್ಲ ಅಂದ್ರೂ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈ ರೀತಿ ಕೆಲವೊಂದಷ್ಟು ತುಂಬ ಸ್ಟೆಪ್ಗಳಿದೆ, ತುಂಬ ದಾರಿಗಳಿದೆ. ಆ ದಾರಿ ಮೂಲಕ ನೀವು ಅರ್ನ್ ಮಾಡ್ಕೊಳ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದರೆ ಮಾತ್ರ ದುಡ್ಡು ಬರುತ್ತೆ ಅಂತೇನಲ್ಲ. ಮಾನಿಟೇಷನ್ ಆನ್ ಇಲ್ಲ ಅಂದರೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಚಾನಲ್ ಯೂಸ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೋದು.
ಈ ಕೆಲವೊಂದಷ್ಟು ಈ ಕುಕ್ಕಿಂಗ್ ಅಂದರೆ ಕುಕ್ಕಿಂಗ್ ಪ್ರಮೋಟ್ ಆಗಿರುತ್ತೆ, ಕೆಲವೊಂದಷ್ಟು ಹೋಟೆಲ್ ಓಪನ್ ಆಗಿರುತ್ತೆ, ಕೆಲವೊಂದಷ್ಟು ಹೊಸ ಬೈಕ್ ಅಂಗಡಿ ಶಾಪ್ ಓಪನ್ ಆಗುತ್ತೆ, ಟ್ಯಾಟೋ ಓಪನ್ ಆಗಿರುತ್ತೆ, ಕೆಲವೊಂದಷ್ಟು ಶಾಪ್ಗಳನ್ನು ಓಪನ್ ಆಗುತ್ತೆ. ಅದ್ರ ಬಗ್ಗೆ ನೀವು ಪ್ರಮೋಟ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇಷ್ಟು ಪ್ರಮೋಷನ್ ಇಷ್ಟು ಅಂದರೆ ನೀವು ಅವ್ರ ಜೊತೆ ಇಷ್ಟು ಅಮೌಂಟ್ ಅಂತ ಮಾತಾಡಿದ್ರೆ ಸಾಕು. ಈ ರೀತಿ ನೀವು ಅರ್ನ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ನಿಮ್ಮ ಚಾನಲ್ ಮೌಂಟೇಶನ್ ಆನ್ ಇರಬೇಕಂತ ಏನು ರೂಲ್ಸ್ ಇಲ್ಲ. ಆರಾಮಾಗಿ ವಿದೌಟ್ ಚಾನಲ್ ಮೌಂಟೇಶನ್ ಅಂದರೆ ವಿದೌಟ್ ಮೌಂಟೇಶನ್ ಯಾವುದೇ ರೀತಿ ಮೌಂಟೇಶನ್ ಇಲ್ಲ ಅಂದ್ರೂ ಕೂಡ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈ ನೋಡೋದು ತುಂಬ ಸಿಂಪಲ್. ನನಗೆ ಈ ಒಂದು ನಾನು ತುಂಬ ಕ್ಲಿಯರ್ ಹೇಳ್ಬೇಕಾರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹತ್ರ ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ಸ್ಟೆಪ್ ಅಂದರೆ ಇಷ್ಟು ಸ್ಟೆಪ್ಗಳು ಏನಿದೆಯಲ್ಲ, ಇವು ಪ್ರತಿಯೊಂದು ಕೂಡ ಮೌಂಟೇಶನ್ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಇಲ್ಲ ಅಂದ್ರೂ ಕೂಡ ನಾವು ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾತಾಡ್ಬೇಕಾರೆ ಬಾಯಿ ಮೇಲೆ ಗುಳ್ಳೆ ಆಗಿದೆ, ಇದೆಲ್ಲ ನಾಲಿಗೆಯಲ್ಲಿ ಗುಳ್ಳೆ ಇದ್ದಿದೆ ಸಣ್ಣ, ಅದಕ್ಕೆ ಮಾತಾಡೋಕ್ಕಾಗ್ತಲ್ಲ. ಆದರೂ ಕೂಡ ಅಡ್ಜಸ್ಟ್ ಮಾಡಿ ವೀಡಿಯೋ ಮಾಡಬೇಕಲ್ಲ, ಏನಾದರೂ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕೆ ಕಷ್ಟಪಟ್ಟು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಾತಾಡೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಏನು ಹೇಳೋದು ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ಈ ಒಂದು ತುಂಬ ಯೂಸ್ಫುಲ್ ಆಗಲಿ. ಆದಷ್ಟು ನೀವು ಕೂಡ ಪ್ಯಾಕೆಟ್ ನಾವು ವೀಡಿಯೋ ಮಾಡೋ ಉದ್ದೇಶ ಇಷ್ಟೇ, ನಿಮಗೂ ಪ್ಯಾಕೆಟ್ ಮನಿ ಖರ್ಚಿಗೆ. ನನಗೆ ಮೊದಲು ಯಾರೂ ಹೇಳಿರ್ಕಿಲ್ಲ, ಆವಾಗ ನನ್ನ ಚಾನಲ್ ಇದ್ದಾಗ ಈ ಪ್ಯಾಕೆಟ್ ಮನಿ ಖರ್ಚಿಗೋಸ್ಕರ ಈ ರೀತಿ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಈ ಸ್ಪಾನ್ಸರ್ಶಿಪ್ ಅಂದರೆ ಪ್ರಮೋಷನ್ ಎಲ್ಲ ಸಿಗುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ. ಇಲ್ಲಾಂದ್ರೆ ಈಗಾಗಲೇ ವೀಡಿಯೋ ಮಾಡಿರ್ತೀನಿ, ನೋಡ್ಕೊಳ್ಳಿ ಅಂತ ಇವತ್ತು ನಾನು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪಾನ್ಸರ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿ ಬಾಯ್.